ಕ್ರಿಸ್ತನಲ್ಲಿ ಪ್ರಿಯರೇ, ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕ್ರಿಸ್ತನ ಶ್ರಮೆ ಮರಣಗಳ ಧ್ಯಾನವನ್ನು ಮಾಡುವಂಥ ಈ ದಿನಗಳಲ್ಲಿ ಈ ದಿನಕ್ಕೆ ನೇಮಕವಾದಂಥ ವೇದ ಪರಿಚ್ಛೇದವನ್ನು ಓದಿ ಕೇಳೋಣ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 34ರಿಂದ 36 ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 34ರಿಂದ 36 ವಚನಗಳು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು ಎಂಬುದೇ. ಪ್ರಿಯರೇ, ಈ ದಿನಕ್ಕೆ ಧ್ಯಾನಕ್ಕೆ ಕೊಡಲ್ಪಟ್ಟ ಮುಖ್ಯ ಪ್ರಸ್ತಾಪ ನಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯ. ಪ್ರಿಯರೇ, ನಮ್ಮ ಜೀವನವನ್ನು ಅರ್ಥೈಸುವುದಕ್ಕೂ ನಮ್ಮ ಜೀವನವನ್ನು ಜೀವಿಸುವುದಕ್ಕೂ ಈ ಒಂದು ಪ್ರಸ್ತಾಪ ನಮಗೆ ಕರೆ ಕೊಡುತ್ತದೆ. ಮಾತ್ರವಲ್ಲದೆ ನಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸಂಧಿಸಲು ಅಥವಾ ಪ್ರವೇಶಿಸಲು ದಾರಿ ಮಧ್ಯದಲ್ಲಿ ನಮ್ಮ ಪ್ರಯಾಣದ ಬದುಕನ್ನು ಹೇಗೆ ಸರಿಪಡಿಸಿಕೊಂಡು ಹೋಗಬೇಕು ಮತ್ತು ನಮ್ಮ ಪ್ರಯಾಣವನ್ನು ನಾವು ಹೇಗೆ ಗಮನಿಸಬೇಕು ಎಂಬುದಾಗಿ ಕೂಡ ಈ ಪ್ರಸ್ತಾಪ ನಮಗೆ ಅರ್ಥೈಸಲು ಕರೆಯನ್ನು ಕೊಡುತ್ತದೆ. ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಪರಲೋಕ ರಾಜ್ಯದ ವೈಭವವನ್ನು ಈ ಭೂಲೋಕಕ್ಕೆ ತಂದನು. ಆತನು ತನ್ನ ಸೇವಾ ನಿಯೋಗವನ್ನು ಲೂಕನ ಸುವಾರ್ತೆ 4ನೇ ಅಧ್ಯಾಯ 18ನೆಯ ವಚನದಲ್ಲಿ ಹೇಳುವ ಹಾಗೆ ಆತನ ಸೇವೆಯ ದರ್ಶನ, ಅದನ್ನು ನಾವು ಯೇಸು ಹೇಳಿದ್ದಂತನ್ನು ನಾವು ಗಮನಿಸೋಣ. ಪ್ರಿಯರೇ, ಆ ವಾಕ್ಯ ಭಾಗ ಹೀಗೆ ಹೇಳುತ್ತದೆ: ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಹೌದು ಪ್ರಿಯರೇ, ನಮ್ಮ ಯೇಸು ಸ್ವಾಮಿ ಮನಮುರಿದವರನ್ನು ಬಿಡಿಸಿ, ದುಃಖಿತರನ್ನು ಸಂತೈಸಿ, ರೋಗಗಳನ್ನು ವಾಸಿ ಮಾಡಿ, ಸತ್ತವರನ್ನು ಬದುಕಿಸಿ, ಪರಲೋಕ ರಾಜ್ಯದ ಸಂತಸವನ್ನು ಈ ಲೋಕದಲ್ಲಿ ಜನರು ಅನುಭವಿಸುವಂತೆ ಮಾಡಿದನು. ಕುರುಡರು, ಕುಂಟರು ಯೇಸುವಿನ ರಾಜ್ಯದಲ್ಲಿ ಆನಂದಿಸಿದರು. ಸತ್ತವರು ಮರುಜೀವವನ್ನು ಪಡೆಕೊಂಡು ಯೇಸುವಿನೊಂದಿಗೆ ಸಂತೋಷಿಸಿದರು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಕಡೆಗಣಿಸಲ್ಪಟ್ಟವರು ಯೇಸುವಿನ ಮೂಲಕವಾಗಿ ಸಮಾಜದ ಕೇಂದ್ರಕ್ಕೆ ಬಂದು ಯೇಸುವಿನೊಂದಿಗೆ ತಮ್ಮ ಜೀವನವನ್ನು ಮುಂದುವರಿಸಿದರು. ಹೀಗೆ ತನ್ನೊಂದಿಗೆ ಈ ಭೂಮಿಗೆ ಬಂದಂಥ ಆ ಸುಂದರ ರಾಜ್ಯದಲ್ಲಿ ನೋವುಂಡವರು, ಬಳಲಿದವರು, ಮನಮುರಿದವರು, ದುಃಖಿತರು ಸಂತೋಷಿಸುವಂತೆ ಯೇಸು ಮಾಡಿದಾಗ ಫರಿಸಾಯರು, ಶಾಸ್ತ್ರಿಗಳು, ಮಹಾಯಾಜಕರು ಯೇಸುವನ್ನು ವಿರೋಧಿಸಿದರು. ಯೇಸುವಿಗೆ ಪ್ರಶ್ನೆ ಹಾಕಿದರು. ಯೇಸುವನ್ನು ದೂಷಿಸಿದರು. ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ಮಾತ್ರವಲ್ಲದೆ ಫರಿಸಾಯರು ಒಂದು ಸಾರಿ ಯೇಸುವಿಗೆ ಪ್ರಶ್ನೆ ಮಾಡ್ತಾರೆ: ಪರಲೋಕ ರಾಜ್ಯವು ಯಾವಾಗ ಬರುವುದು ಅಥವಾ ಎಲ್ಲಿ ಬರುವುದು? ಯೇಸು ಸ್ವಾಮಿ ಹೇಳುವಂಥದ್ದು, ಪರಲೋಕ ರಾಜ್ಯವು ಅಲ್ಲಿದೆ ಇಲ್ಲಿ ಇದೆ ಅಂತ ಹೇಳುವುದಕ್ಕಾಗದು. ಪರಲೋಕ ರಾಜ್ಯವು ನಿಮ್ಮಲ್ಲಿಯೇ ಇದೆ. ಯೇಸುವಿನ ಮಾತಿನ ಅರ್ಥವನ್ನು ನಾವು ಹೀಗೆ ಅರ್ಥೈಸೋಣ: ಕುರುಡರು, ಕುಂಟರು ಆನಂದಿಸಿ ಸಂತೋಷ ಪಡುವುದು, ಸತ್ತವರು ಮರುಜೀವವನ್ನು ಪಡೆಕೊಳ್ಳುವಂಥದ್ದು, ದುಃಖಿತರು, ನೋವುಂಡವರು ಕೇಂದ್ರಕ್ಕೆ ಬರುವಂಥದ್ದು, ಸಮಾಜದ ಅಂಚಿನಲ್ಲಿರುವವರು ಸಮುದಾಯದ ಮಧ್ಯಕ್ಕೆ ಬರುವಂಥದ್ದು, ನಿಮ್ಮ ಕಣ್ಣ ಮುಂದೆ ನಡೆಯುವಂಥ ಈ ಸ್ಥಿತಿಯೇ ಅದು ಪರಲೋಕ ರಾಜ್ಯವಲ್ಲವೋ?
ನಿಮ್ಮ ಮುಂದಿರುವಂಥ ಈ ಪರಲೋಕ ರಾಜ್ಯವನ್ನು ನೀವು ನೋಡಿದರೂ ಅದನ್ನು ಅನುಭವಿಸದೇ ಇದ್ದೀರಿ ಮತ್ತು ಅದನ್ನು ಗಮನಿಸದೇ ಇದ್ದೀರಿ ಎಂಬುದಾಗಿ ಯೇಸು ಸ್ವಾಮಿಯವರನ್ನು ಗದರಿಸುತ್ತಾನೆ. ಆದರೆ ಫರಿಸಾಯರು ಯೇಸುವನ್ನು ಮತ್ತಷ್ಟು ವಿರೋಧಿಸುತ್ತಾರೆ. ಯೇಸುವನ್ನು ವಿರೋಧಿಸಿ ಯೇಸುವನ್ನು ಮರಣದವರೆಗೂ, ಅಂದರೆ ಯೇಸುವನ್ನು ಶಿಲುಬೆಗೆ ಜಡಿಯುವುದಕ್ಕೆ ಅವರು ಹುನ್ನಾರವನ್ನು ಮಾಡ್ತಾರೆ ಪ್ರಿಯರೇ. ಹೀಗೆ ಯೇಸು ಸ್ವಾಮಿ ಆ ಮಹಾಯಾಜಕರ, ಶಾಸ್ತ್ರಿಗಳ, ಫರಿಸಾಯರ ವಿರೋಧದ ಮಧ್ಯೆ ತಾನು ಲೋಕದ ಪಾಪ ನಿವಾರಣೆಗಾಗಿ ಯಜ್ಞಾರ್ಪಿತನಾಗುವುದಕ್ಕೋಸ್ಕರವಾಗಿ ಶಿಲುಬೆಯನ್ನು ಏರುವುದಕ್ಕಾಗಿ ಮುಂದೆ ಮುಂದೆ ಸಾಗ್ತಾನೆ. ಆತನು ಶಿಲುಬೆಯನ್ನು ಏರುವ ಮೊದಲು, ತಾನು ಸಾಯುವ ಮೊದಲು ತನ್ನ ಶಿಷ್ಯರಿಗೆ ಹೇಳಬೇಕಾದಂಥ ಅನೇಕ ವಿಚಾರಗಳನ್ನು ಹೇಳುವುದಕ್ಕೆ ಮನಸ್ಸು ಮಾಡಿದನು. ಆತನು ಅನೇಕ ಸಾಮ್ಯಗಳ ಮೂಲಕವಾಗಿ ಪರಲೋಕ ರಾಜ್ಯದ ದರ್ಶನಗಳನ್ನು, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತನ್ನ ಶಿಷ್ಯರಿಗೆ ತಿಳಿಸುತ್ತಿದ್ದನು. ನಾವು ಈಗಾಗಲೇ ಓದಿ ಕೇಳಿದಂಥ ವಾಕ್ಯ ಭಾಗದಲ್ಲಿ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದ ಪ್ರಾರಂಭದಿಂದ ನಾವು ನೋಡುವುದಾದರೆ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಕುರಿತಾದಂಥ 3 ಸಾಮ್ಯಗಳನ್ನು ಹೇಳ್ತಾನೆ. ಅದರಲ್ಲಿ 10 ಮಂದಿ ಕನ್ಯೆಯರ ಸಾಮ್ಯದಲ್ಲಿ 5 ಮಂದಿ ಬುದ್ಧಿವಂತೆ ಕನ್ಯೆಯರು ಹೇಗೆ ದೀಪದೊಂದಿಗೆ ಎಣ್ಣೆಯನ್ನು ಇಟ್ಟುಕೊಂಡು ಸಿದ್ಧಪಡಿಸಿ ಮದಲಿಂಗನು ಬರುವಾಗ ಹೇಗೆ ತಯಾರಿಯಾಗಿದ್ದರೋ ಅದೇ ರೀತಿ ಯೇಸು ಸ್ವಾಮಿಯ ಪ್ರತ್ಯಕ್ಷತೆಗಾಗಿ, ಪರಲೋಕ ರಾಜ್ಯದ ವೈಭವವನ್ನು ಸೇರುವುದಕ್ಕಾಗಿ ನೀವು ಸಿದ್ಧರಾಗಬೇಕೆಂಬುದಾಗಿ ಕರೆ ಕೊಟ್ಟನು. 2ನೇದಾಗಿ ತಲಾಂತುಗಳ ಸಾಮ್ಯವನ್ನು ಹೇಳುವುದರ ಮೂಲಕ ನಿಮ್ಮ ತಲಾಂತುಗಳನ್ನು ಉಪಯೋಗಿಸಿ ದೇವರ ರಾಜ್ಯವನ್ನು ಅಭಿವೃದ್ಧಿಪಡಿಸಿರಿ, ಅದನ್ನು ಬಳಸಿರಿ. ನೀವು ವೇಗವಾಗಿ ದೇವರ ರಾಜ್ಯವನ್ನು ಈ ಭೂಮಿಯಲ್ಲಿ ಕಟ್ಟುವುದಕ್ಕೆ ಪ್ರಯಾಸ ಪಡಿರಿ, ಅದನ್ನು ಬಚ್ಚಿಟ್ಟುಕೊಳ್ಳಬೇಡಿರಿ. ನಿಮ್ಮ ತಲಾಂತುಗಳನ್ನು ಉಪಯೋಗಿಸುವುದರ ಮೂಲಕವಾಗಿ ಕೊನೆಗೆ ಬಲ ನಂಬಿಗಸ್ತನಾದಂಥ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನ ನೀಡುತ್ತೇನೆ, ದಣಿಯ ಸೌಭಾಗ್ಯದಲ್ಲಿ ಸೇರು ಎನ್ನುವಂಥ ಆ ಹೊಗಳಿಕೆಗೆ ನೀವು ಪಾತ್ರರಾಗಬೇಕೆಂಬುದಾಗಿ ಅವರಿಗೆ ಬೋಧಿಸುತ್ತಾ ಇದ್ದನು. ಮತ್ತು 3ನೇದಾಗಿ ನಾವು ಈಗಾಗಲೇ ಓದಿ ಕೇಳಿದಂಥ ಭಾಗದಲ್ಲಿ ಯೇಸು ಸ್ವಾಮಿ ಆಡು ಮತ್ತು ಕುರಿಗಳ ಸಾಮ್ಯವನ್ನು ಹೇಳ್ತಾನೆ. ಯೇಸು ಈ ಸಾಮ್ಯದಲ್ಲಿ ತನ್ನ ಶಿಷ್ಯರಿಗೆ ಸಮಾಜವನ್ನೊಮ್ಮೆ ಕಣ್ತೆರೆದು ನೋಡಿರಿ ಎಂಬುದಾಗಿ ಕರೆ ಕೊಡ್ತಾನೆ. ಸಮಾಜದಲ್ಲಿ ಹಸಿವೆ, ಬಾಯಾರಿಕೆಗಳಿಂದ ನರಳುವ ಜನರಿದ್ದಾರೆ. ರೋಗದಲ್ಲಿ ನರಳುತ್ತಿರುವಂಥ ಜನರು ಕಾಣಿಸಿಕೊಳ್ಳುತ್ತಾರೆ. ಸೆರೆಮನೆಯಲ್ಲಿ ಬಂಧನದಲ್ಲಿದ್ದಾರೆ. ಹೊದಿಕೆ ಇಲ್ಲದೆ, ಬಟ್ಟೆ ಇಲ್ಲದೆ ಕಷ್ಟಪಡುವವರಿದ್ದಾರೆ. ಸ್ವಾತಂತ್ರ್ಯವಿಲ್ಲದೆ ಪರಕೀಯರಾಗಿ ಜೀವಿಸುವವರಿದ್ದಾರೆ. ನೀವು ಇಂತಹ ಸಮಾಜಕ್ಕೆ ಹೋಗಬೇಕು, ಆ ಸಮಾಜವನ್ನು ನೀವು ಸಂಧಿಸಬೇಕು, ಆ ಸಮಾಜವನ್ನು ನೀವು ಮುಟ್ಟಬೇಕು, ಆ ಸಮಾಜದಲ್ಲಿ ನಿಮ್ಮ ಜೀವನವನ್ನು ಹಂಚಬೇಕು, ನಿಮ್ಮಲ್ಲಿ ಇರುವುದನ್ನು ಹಂಚಿ ಬಾಳಬೇಕು. ಹೀಗೆ ಮಾಡುವುದಾದರೆ, ಅಂದರೆ ಈ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡುತ್ತೀರೋ ಅದನ್ನು ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಹೇಳಿದಂಥ ಈ ಒಂದು ಬೋಧನೆ, ಅಥವಾ ಯೇಸು ಸ್ವಾಮಿ ಹೇಳಿದ ಆ ಸಮಾಜದ ದುಃಖಿತರನ್ನು ಸಂಧಿಸಿ ಅವರೊಂದಿಗೆ ಒಂದಾಗುವುದಕ್ಕೆ ಕರೆ ಕೊಟ್ಟಂಥ ಯೇಸು ಸ್ವಾಮಿಯ ಬೋಧನೆಯನ್ನು ಅನುಸರಿಸುವುದಕ್ಕೆ ನಮಗೆ ಸಾಧ್ಯವಿದೆಯೋ? ನಮ್ಮಲ್ಲಿರುವುದನ್ನು ಕಳಕೊಂಡು ಇನ್ನೊಬ್ಬರನ್ನು ತುಂಬಿಸುವುದಕ್ಕೆ ನಮಗೆ ಸಾಧ್ಯವೋ? ನಮ್ಮಲ್ಲಿರುವಂಥದ್ದನ್ನು ಹಂಚಿಕೊಂಡು ಬಾಳುವುದಕ್ಕೆ ನಮಗೆ ಸಾಧ್ಯವೋ? ಒಂದು ವೇಳೆ ಇದು ಕಷ್ಟ ಸಾಧ್ಯವಾಗಿರುವುದಾದರೆ ಯೇಸು ಸ್ವಾಮಿ ಶಿಲುಬೆಯನ್ನು ನೋಡುವುದಕ್ಕೆ ನಮಗೆ ಕರೆ ಕೊಡ್ತಾ ಇದ್ದಾನೆ. ಶಿಲುಬೆಯನ್ನು ನೋಡಿರಿ, ಆ ಶಿಲುಬೆ ನಮಗಿದು ಸಾಧ್ಯ ಎಂಬುದಾಗಿ ಹೇಳ್ತದೆ. ಶಿಲುಬೆಯಲ್ಲಿ ತೂಗಾಡಿದಂಥ ಯೇಸು ತನ್ನನ್ನು ಪೂರ್ತಿಯಾಗಿ ಬರಿದು ಮಾಡಿಕೊಂಡನು. ಲೋಕದ ಜನರನ್ನು ತುಂಬಿಸುವುದಕ್ಕೋಸ್ಕರ ತನ್ನನ್ನು ಬರಿದು ಮಾಡಿಕೊಂಡು ಇತರರಿಗೋಸ್ಕರ ಶ್ರಮೆಪಟ್ಟನು. ಆದ್ದರಿಂದ ಆತನು ಹೇಳುವಂಥದ್ದು, ನಿಮಗೂ ಇದು ಸಾಧ್ಯವಿದೆ. ಶಿಲುಬೆಯಲ್ಲಿ ತೂಗಾಡಿದಂಥ ಯೇಸು ಕರೆ ಕೊಡ್ತಾ ಇದ್ದಾನೆ. ಆ ಕರೆ ಏನೆಂದರೆ, ಸಮಾಜದ ಜನರನ್ನು ಮುಟ್ಟಿರಿ, ಅಲ್ಪನಾದವನೊಬ್ಬನಿಗೆ ಸಹಾಯದ ಹಸ್ತವನ್ನು ಚಾಚಿರಿ. ಹೀಗೆ ಮಾಡಿ ಈ ಭೂಲೋಕದಲ್ಲಿಯೇ ಪರಲೋಕ ರಾಜ್ಯದ ಆ ಸಂತೋಷವನ್ನು ಕಾಣುವಂತೆ ಮಾಡಿರಿ. ನಾನು ನಿಮಗೋಸ್ಕರವಾಗಿ ಬರಿದಾಗಿದ್ದೇನೆ. ಪೌಲನು ಫಿಲಿಪ್ಪಿಯವರಿಗೆ ಪತ್ರ ಬರೆಯುವಾಗ ಕೂಡ 2ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ ಮುಂದಕ್ಕೆ ಹೀಗೆ ಹೇಳುವಂಥದ್ದು, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ
ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ನಮ್ಮ ಯೇಸು ಸ್ವಾಮಿ ದಾಸನ ರೂಪವನ್ನು ಧರಿಸಿಕೊಂಡು ಬರಿದು ಮಾಡಿಕೊಂಡು ಇವತ್ತು ನಮಗೆ ಕರೆ ಕೊಡ್ತಾ ಇದ್ದಾನೆ. ಅಲ್ಪನಾದವನೊಬ್ಬನಿಗೆ ಸಹಾಯದ ಹಸ್ತ ಚಾಚುವುದಕ್ಕಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಯೇಸುವಿನ ಈ ಕರೆಗೆ, ನಮ್ಮ ಯೇಸುವಿನ ಈ ಬೋಧನೆಗೆ, ಯೇಸುವಿನ ಅಪ್ಪಣೆಗೆ ನಾವು ಕಿವಿಗೊಟ್ಟು ಈ ಭೂಲೋಕದಲ್ಲಿ ಸುಂದರ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ ಪ್ರಯಾಸ ಪಡೋಣ. ಆಗ ಯೇಸು ಸ್ವಾಮಿ ಹೇಳುವಂಥ ಆ ಒಂದು ಮಾತು, ಆ ಸ್ವರ ನಮ್ಮ ಕಿವಿಗೆ ಬೀಳ್ತದೆ. ನನ್ನ ತಂದೆಯ ಆಶೀರ್ವಾದವನ್ನು ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಹೌದು ಪ್ರಿಯರೇ, ನಮ್ಮ ಯೇಸುವಿನ ಸ್ವರವನ್ನು ಹಿಂಬಾಲಿಸಿ ನಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳೋಣ. ಅಲ್ಲಿಯವರೆಗೂ ನಮ್ಮ ಕ್ರಿಸ್ತಿಯ ಜೀವಿತದ ಹೋರಾಟವನ್ನು ಮುಂದುವರಿಸೋಣ. ಕ್ರಿಸ್ತ ನಂಬಿಕೆಯಲ್ಲಿ ಸದಾ ಜೀವಿಸುತ್ತಾ ಆ ರಾಜ್ಯವನ್ನು ಸೇರುವ ತನಕ ಕ್ರಿಸ್ತನೊಟ್ಟಿಗೆ ನಮ್ಮ ಜೀವನವನ್ನು ಮುಂದುವರಿಸಿ ಆತನ ಮಹಿಮೆಗಾಗಿ ಜೀವಿಸೋಣ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಶಿರವಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಸ್ವಾಮಿ, ನಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸೇರುವ ತನಕ ನಿನ್ನ ಅಪ್ಪಣೆಯನ್ನು ನೆರವೇರಿಸುತ್ತಾ ನಮ್ಮ ಕ್ರೈಸ್ತ ಜೀವಿತದ ಸಾಕ್ಷಿಯನ್ನು ಉಳಿಸಿಕೊಂಡು ಶಿಲುಬೆಯನ್ನು ಹೊರುತ್ತಾ ನಿನ್ನನ್ನು ಹಿಂಬಾಲಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಕೈಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಿದ್ದೇವೆ. ನಿನ್ನ ಘನವುಳ್ಳ ನಾಮಕ್ಕೆ ನಿರಂತರಕ್ಕೂ ಸ್ತೋತ್ರ ತಂದೆ. ಆಮೇನ್.